ಮಂಡ್ಯದಲ್ಲಿ ಸಾಲಬಾಧೆಗೆ ರೈತ ದಂಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ದಂಪತಿ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಭೇಟಿ ಕೊಟ್ಟರು. ಮಂಡ್ಯ ತಾಲೂಕಿನ ಬಿಹಟ್ನ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿತ್ತು. ಸಾಲಬಾಧೆಗೆ ತಾಳಲಾರದೆ ರೈತ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ಆ ದಂಪತಿಯ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ವಿಜೇಂದ್ರ ಅವರು ಮಾಡಿದ್ದಾರೆ. ಮೇಸೆ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ಸೂಸೈಡ್ ಮಾಡಿಕೊಂಡಿದ್ರು. ಅವರು ಮೃತರ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ ವಿಜೇಂದ್ರ ಮತ್ತು ಸಾಲದ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಎಲ್ಲಿ ಸಾಲ ತೆಗೆದುಕೊಂಡಿದ್ರು, ಯಾವ ಬ್ಯಾಂಕ್ನಲ್ಲಿ, ಎಷ್ಟಿತ್ತು, ಬಡ್ಡಿ ಎಷ್ಟಾಗಿತ್ತು, ಕೈ ಸಾಲ ಕೊಡಬೇಕಾಗಿತ್ತಾ, ಯಾರಾದರೂ ಟಾರ್ಚರ್ ಕೊಟ್ಟರಾ, ಇದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡಿದ್ದಾರೆ. ಸಾಂತ್ವನದ ಬಳಿಕ ವೈಯಕ್ತಿಕವಾಗಿ ಪರಿಹಾರ ವಿತರಣೆ ಮಾಡಿದ್ದಾರೆ. ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿದ್ರು ಅವ್ರ ಸೊಸೆ ಹಾಗೆ ಮೊಮ್ಮಕ್ಕಳು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಸೇರಿ ಬಿಜೆಪಿ ಮುಖಂಡರು ವಿಜೇಂದ್ರ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ ವಿಜೇಂದ್ರ ಅವರು. ಕಷ್ಟ ಹೇಳಿಕೊಂಡು ಕಣ್ಣೀರು ಹಾಕಿಬಿಟ್ಟಿರೋ ಸಂದರ್ಭದಲ್ಲಿ ಬಿಹಟ್ನ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಮತ್ತು ನಾಗಮ್ಮ ದಂಪತಿಗಳು ಬಡ ಕುಟುಂಬ ಸೇರಿರ್ತಕ್ಕಂಥ ಇಬ್ಬರು ಒಂದೇ ಮರಕ್ಕೆ ದಿನ ನೇಣು ಹಾಕ್ಕೊಂಡು ಪ್ರಾಣ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ದುರಂತ ನಡೆದಿರುವಂಥದ್ದು. ಸುಮಾರು 5 ಎಕರೆ ಜಮೀನಿದ್ರೂ ಕೂಡ ಟೊಮೊಟೊ ತರಕಾರಿ ಎಲ್ಲ ಬೆಳ್ಕೊಂಡು ಸತತವಾಗಿ ಸಾಲದ ಬಾಧೆಯಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗದೇನೆ ಸುಮಾರು 10-15 ಲಕ್ಷ ರೂಪಾಯಿಯಷ್ಟು ಸಾಲವನ್ನು ಮಾಡಿಕೊಂಡು ಬಡ್ಡಿ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗದೇ ಇವತ್ತು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಿಜವಾಗ್ಲೂ ಕೂಡ ದುರ್ದೈವದ ಸಂಗತಿ. ಪ್ರಪ್ರಥಮವಾಗಿ ನಾನು ರೈತರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಏನೇ ಸಂಕಷ್ಟ ಇದ್ದರೂ ಕೂಡ, ಏನೇ ಪರಿಸ್ಥಿತಿಗಳಿದ್ರೂ ಕೂಡ ಈ ರೀತಿ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಬಾರ್ದು, ಈ ರೀತಿ ಆತ್ಮಹತ್ಯೆಗೆ ಶರಣಾಗಬಾರ್ದು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಕಣ್ಣು ತೆರೆದು ಇವತ್ತು ನೋಡಬೇಕಾಗ್ತದೆ. ಕಾವೇರಿ ಕೊಳದ ರೈತರಿರ್ಬೋದು, ರಾಜ್ಯದ ಯಾವುದೇ ರೈತರಿರ್ಬೋದು, ಬಿತ್ತನೆ ಮಾಡಬೇಡಿ, ಬೆಳೆ ಬೆಳಿಬೇಡಿ ಅಂಥೇಳಿ ಉಪದೇಶ ಕೊಡೋದಕ್ಕಿಂತ ಹೆಚ್ಚಾಗಿ ಈ ನಾಡಿನ ದೊರೆಗಳು ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಅವ್ರು ಮಾಡಬೇಕಾಗ್ತದೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಂಡಗಳಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಗೆ ಸಂಚರಿಸ್ತಾ ಇದ್ದಾರೆ, ರೈತರ ಪರಿಸ್ಥಿತಿಯನ್ನು ಅವಲೋಕನವನ್ನು ಮಾಡ್ತಾ ಇದ್ದಾರೆ. ರೈತರು ಬಹಳನೇ ಸಂಕಷ್ಟದಲ್ಲಿದ್ದಾರೆ. ಮಳೆ ಇಲ್ಲದೇ ಭೀಕರ ಬರ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ತತ್ಕ್ಷಣ ಜಿಲ್ಲೆಗಳನ್ನ ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಬೇಕಾಗ್ತದೆ. ಸಂಕಷ್ಟದಲ್ಲಿರುವಂಥ ರೈತರ ಸಾಲವನ್ನು ಮನ್ನಾ ಕೂಡ ಮಾಡಬೇಕಾಗತ್ತೆ, ಮತ್ತು ಪರಿಹಾರನೂ ಕೂಡ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ರೈತರ ಪಾಲಿಗೆ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗ್ತದೆ.